ಸಾರ್ವಜನಿಕರಿಗೆ ಎಷ್ಟೆಲ್ಲ ಅನಾನುಕೂಲ ಆಗುತ್ತೆ ಅನ್ನೋ ಒಂದು ಸಮೀಕ್ಷೆ ಇಟ್ಕೊಂಡು ಬದಲಾವಣೆ ಮಾಡಿದ್ದೀರಾ? ಇಲ್ಲ ನೀವುಗಳು ಅಫಿಷಿಯಲ್ಗಳು ಕೂತ್ಕೊಂಡು ಏಕದಮ್ ಇಲ್ಲಿ ಸೊರೋಗಲ್ಲ ಅಲ್ಲಿ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೀರಾ? ಅಧಿಕಾರಿಗಳಿಗೆ ಅನುಕೂಲ ಆಗೋ ರೀತಿ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀರಾ? ಪೀಕ್ ರಸ್ತೆ ಇರ್ತದೆ, ಈ ರೋಡು ಯಾವುದು ಬ್ರಿಗೇಡ್ ಮೇಲಿಂದ ಚುಂಚುಗಡ್ಡ ಹೋಗುವಂಥ ರಸ್ತೆ, ಎರಡೂ ಕಡೆನೂ ಕೂಡ ಗಾಡಿಗಳನ್ನ ಹಾಕಿರ್ತಾರೆ. ಯಾವುದೇ ಕಾರಣಕ್ಕೂ ಅಲ್ಲಿ ಮೆನ್ನಿಲ್ದೇ ಇರುವಾಗ ಆಟೋಮೆಟಿಕ್ಲಿ ಏನಾಗ್ತದೆ, ಗಂಟೆಗಟ್ಟಲೆ ಕಾಯಬೇಕಾಗ್ತದೆ. ಐದು ನಿಮಿಷ 6 ನಿಮಿಷ ವೆಯ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂತ ಒಂದು ಒಕ್ಕೊತ್ತಾಯವನ್ನು ನಿಮ್ಮ ಮುಖಾಂತರ ತಲುಪಿಸ್ತೇನೆ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್. ತುಂಬ ಟ್ರಾಫಿಕ್ ಜಾಸ್ತಿ ಆಗಿದೆ ಹೊರತು ಯಾವುದು ಕಮ್ಮಿ ಆಗಿಲ್ಲ. ಏನೋ ದಿನಕ್ಕೂ ಗಾಡಿಗಳು ಬರ್ತಾನೆ ಇದ್ದಾವೆ. ಏನೋ ಆದ್ದರಿಂದ ನೀವೇ ಸ್ವಲ್ಪ ಅಬ್ಸರ್ವ್ ಮಾಡಿ ಗಾಡಿಗಳನ್ನ ಇದು ಮಾಡಬೇಕು ಅಂತ ಆದ್ದರಿಂದ ಅವ್ರು ಇವಾಗ ಏನೋ ಒಂದು ಟ್ರಾಫಿಕ್ ಬಂತು, ಏನೋ ಆಕ್ಸಿಡೆಂಟ್ ಆಯಿತು, ಏಕದಮ್ ಅಲ್ಲಿಂದ ಬರೋದಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕು, ಒಂದು 25 ನಿಮಿಷ ಆದರೂ ಬೇಕೇ ಬೇಕಲ್ವಾ ಅಲ್ಲಿಂದ. ನಮಸ್ತೆ, ನಾನು ಡಾಕ್ಟರ್ ಕೋದಂಡರಾಮ್ ಅಂತೇಳಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ, ಪುಟ್ಟೇನಹಳ್ಳಿ ಆರ್ ಬಿ ಲೇಔಟಿಂದ. ಏನಿವತ್ತು ವಿಚಾರ ಅಂತಂದರೆ, ಕುಮಾರಸ್ವಾಮಿ ಲೇಔಟಲ್ಲಿದ್ದಂಥ ಸಂಚಾರಿ ಪೊಲೀಸ್ ಠಾಣೆಯನ್ನು ಏಕದಮ್ ತಲಗಟ್ಟಪುರ ಸರಹದ್ದಿಗೆ ಬದಲಾವಣೆ ಮಾಡೋ ಕಾರಣದಿಂದ ಸಾರ್ವಜನಿಕರಿಗೆ ಎಷ್ಟೆಲ್ಲ ಅನಾನುಕೂಲ ಆಗುತ್ತೆ ಅನ್ನೋ ಒಂದು ಸಮೀಕ್ಷೆ ಇಟ್ಕೊಂಡು ಬದಲಾವಣೆ ಮಾಡಿದ್ದೀರಾ? ಇಲ್ಲ ನೀವುಗಳು ಅಫಿಷಿಯಲ್ಗಳು ಕೂತ್ಕೊಂಡು ಏಕದಮ್ ಇಲ್ಲಿ ಸೊರೋಗಲ್ಲ ಅಲ್ಲಿ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೀರಾ? ಪೊಲೀಸ್ ಸ್ಟೇಷನ್ನ, ಟ್ರಾಫಿಕ್ ಪೊಲೀಸನ್ನು ಬದಲಾವಣೆ ಮಾಡೋದ್ರಿಂದ ಯಾರಿಗೆ ಅನುಕೂಲ ಆಗೋ ರೀತಿ ಮಾಡ್ಕೊಳ್ತಾ ಇದ್ದೀರಿ ನೀವು? ಅಧಿಕಾರಿಗಳಿಗೆ ಅನುಕೂಲ ಆಗೋ ರೀತಿ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀರಾ? ಈಗಾಗಲೇ ನಮಗೆ ಈ ಕಡೆ ಪುಟ್ಟೇನಹಳ್ಳಿ ಸ್ಟೇಷನ್ಗೆ ಮೊದಲು ಕುಮಾರಸ್ವಾಮಿ ಲೇಔಟು ಇರಲ್ಲ, ಈ ಕಡೆ ತಲಗಟ್ಟಪುರನೂ ಇರಲ್ಲ, ಈ ಕಡೆ ಜಯನಗರನೂ ಇರಲ್ಲ. ಈಗಾಗಲೇ ಜಯನಗರಲ್ಲಿರುವಂಥ ಪೊಲೀಸ್ ಸ್ಟೇಷನ್ನ JP ನಗರಿಗೆ ಬದಲಾವಣೆ ಮಾಡಬೇಕಂತೇಳಿ ಅನೇಕ ಮನವಿ ದೂರುಗಳನ್ನು ಕೊಟ್ಟಿದ್ದೀವಿ. ಅವು ಅಟ್ಲೀಸ್ಟ್ ಇವಾಗ ಸಾಹೇಬರು ನಮ್ಗೆ ಹೇಳಿದ್ರು, ACP ಸಾಹೇಬರು ಟ್ರಾಫಿಕ್ ಅವರು ಏನು ಜಯನಗರಿಂದ JP ನಗರಕ್ಕೆ ಟ್ರಾಫಿಕ್ನ ಬದಲಾವಣೆ ಮಾಡಿಕೊಡ್ತಾ ಇದ್ವಿ ಅಂತ ಹೇಳಿದ್ರು. ಈಗಿರುವಂಥ ಕುಮಾರಸ್ವಾಮಿ ಲೇಔಟಲ್ಲಿರುವಂಥ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನ ಏಕದಮ್ ನೀವು ಅದು ತಲಗಟ್ಟಪುರ ಪೊಲೀಸ್ ಸ್ಟೇಷನ್ ಲಿಮಿಟಿಗೆ ಬದಲಾವಣೆ ಮಾಡೋದ್ರಿಂದ ಅನಾನುಕೂಲ ಯಾರಿಗಾಗುತ್ತೆ, ಅನುಕೂಲ ಆಗುತ್ತೆ ಯಾರಿಗಾಗುತ್ತೆ ಅನ್ನುವಂಥದ್ದು ಸಮೀಕ್ಷೆ ಸಾರ್ವಜನಿಕ ಪ್ರಜ್ಞೆಯಿಂದ ಮಾಡಬೇಕಾಗುವಂಥ ಪ್ರಶ್ನೆ ಎಲ್ಲರಿಗೂ ಸಾರ್ವಜನಿಕರಲ್ಲಿ ಹೇಳುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಯಾಕೆ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ಗೆ ನೋಡಿ, ಈ ರೋಡಲ್ಲಿ ನೋಡಿ, ಇದು ತುಂಬ ಪೀಕ್ ರಸ್ತೆ ಇರ್ತದೆ. ಈ ರೋಡು ಯಾವುದು ಬ್ರಿಗೇಡ್ ಮೇಲಿಂದ ಚುಂಚುಗಡ್ಡ ಹೋಗುವಂಥ ರಸ್ತೆ, ಎರಡೂ ಕಡೆನೂ ಕೂಡ ಗಾಡಿಗಳನ್ನ ಹಾಕಿರ್ತಾರೆ. ಒಬ್ಬ ಚಿತಾವನ್ನ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ಕರಿಬೇಕು ಅಂತ ಹೇಳಿದ್ರೆ ತಲಗಟ್ಟಪುರದಿಂದ ಇಲ್ಲಿ ಬರಬೇಕಾದ್ರೆ ಮಿನಿಮಮ್ 40 ನಿಮಿಷ ಬೇಕಾಗ್ತದೆ ಈಗಿರುವಂಥ ಟ್ರಾಫಿಕಲ್ಲಿ. ಈ ಥರ ಪರಿಸ್ಥಿತಿಯಲ್ಲಿ ನೀವು ಅಲ್ಲಿ ಮಾಡ್ಕೊಳ್ಳೋದಾದರೆ ಇಲ್ಲಿ ಸಮಸ್ಯೆ ಕ್ಲಿಯರ್ ಮಾಡೋರಂತ ಯಾರು? ಅಂದರೆ ಕಂಪಲ್ಸರಿ ಯಾವುದೇ ಕಾರಣಕ್ಕೂ ಒಬ್ಬ ಸಿಗ್ನಲಲ್ಲಿ ಒಬ್ಬ ಟ್ರಾಫಿಕ್ಕೂ ಇರಲ್ಲ. ಈಗಾಗಲೇ ನಾವು ಅನೇಕ ಬಾರಿಯೂ ಕೂಡ ಸಾರ್ವಜನಿಕ ಸಭೆಗಳಲ್ಲಿ ಮತ್ತು ದಲಿತರ ಸಭೆಗಳಲ್ಲಿ ಮಾತಾಡಿದ್ದೇವೆ. ಏನು ಒಂದು ಚುಂಚುಗಡ್ಡ ಗ್ರೀನ್ ವ್ಯಾಲಿ ಸ್ಕೂಲ್ ಹತ್ರ ಒಬ್ಬ ಕಂಪಲ್ಸರಿ ಮೆನ್ ಹಾಕಬೇಕು ಅಂತೇಳಿ. ಯಾವುದೇ ಕಾರಣಕ್ಕೂ ಅಲ್ಲಿ ಮೆನ್ ಇರೋದಿಲ್ಲ. ಆಮೇಲೆ ಬ್ರಿಗೇಡ್ ಸರ್ಕಲಲ್ಲಿ ಏನಾಗ್ತದೆ, ಯಾವುದೇ ಕಾರಣಕ್ಕೂ ಮೆನ್ ಇರೋದಿಲ್ಲ. ಈ ಥರ ಸ್ಕೂಲುಗಳು ಪಿಕಪ್ ಡ್ರಾಪ್ ಆಗುವಂಥ ಟೈಮಲ್ಲಿ ಏನಾಗ್ತದೆ, ಯಾವುದೇ ಕಾರಣಕ್ಕೂ ಅಲ್ಲಿ ಮೆನ್ನಿಲ್ದೇ ಇರುವಾಗ ಆಟೋಮೆಟಿಕ್ಲಿ ಏನಾಗ್ತದೆ, ಗಂಟೆಗಟ್ಟಲೆ ಕಾಯಬೇಕಾಗ್ತದೆ. 5 ನಿಮಿಷ 6 ನಿಮಿಷ ವೆಯ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಸ್ಕೂಲುಗಳಿಗೆ ಹೋಗುವಂಥ ಟೈಮ್ ಮಕ್ಕಳಿಗೆ, ಪೇರೆಂಟ್ಸ್ಗೆ ಎಲ್ಲರಿಗೂ ರೀತಿ ತೊಂದರೆ ಆಗ್ತಾ ಇರೋದು. ಈ ತೊಂದರೆಯನ್ನು ನಿವಾರಿಸಬೇಕಾದಂಥ ಕುಮಾರಸ್ವಾಮಿ ಲೇಔಟ್ ಟ್ರಾಫಿಕ್ ಪೊಲೀಸರು ಏಕದಮ್ ತಲಗಟ್ಟಪುರಕ್ಕೆ ಮಾಡೋದರಿಂದ ಯಾರಿಗೆ ತೊಂದರೆ ಆಗ್ತದೆ ಅನ್ನೋಂಥದ್ದನ್ನು ನೀವು ಸಾರ್ವಜನಿಕವಾಗಿ ಯೋಚನೆ ಮಾಡಬೇಕು. ನಮ್ಮ ಏನು ಸಂಚಾರಿ ಆಯುಕ್ತರು ಅವರು ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ತಲಗಟ್ಟಪುರಕ್ಕೆ ಬದಲಾವಣೆ ಆಗಬಾರ್ದು, ಕುಮಾರಸ್ವಾಮಿ ಲೇಔಟಲ್ಲಿ ಯಥಾವತ್ತು ಕಂಟಿನ್ಯೂ ಮಾಡಬೇಕು ಅನ್ನುವಂಥ ಒಂದು ಒಕ್ಕೊತ್ತಾಯವನ್ನು ನಿಮ್ಮ ಮುಖಾಂತರ ತಲುಪಿಸ್ತೇನೆ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್. ಕುಮಾರಸ್ವಾಮಿ ಲೇಔಟೇ ತುಂಬ ದೂರ ಅಂದ್ಕೊಂಡ್ವಿ, ಇವಾಗ ತಲಗಟ್ಟಪುರಕ್ಕೆ ಹಾಕಿದ್ದಾರೆ. ಅದು ಇನ್ನೂ ಸಿಕ್ಕಾಪಟ್ಟೆ ದೂರ. ಆದ್ದರಿಂದ ಇಲ್ಲೆಲ್ಲಾದರೂ ಸೆಂಟ್ರಲ್ ಹಾಕಬೇಕಾಗಿತ್ತು ಅಂತ ನಮ್ಮ ಅಭಿಪ್ರಾಯ. ಏನೋ ಆದ್ದರಿಂದ ತುಂಬ ಟ್ರಾಫಿಕ್ ಜಾಸ್ತಿ ಆಗಿದೆ ಹೊರತು ಯಾವುದು ಕಮ್ಮಿ ಆಗಿಲ್ಲ. ಏನೋ ದಿನಕ್ಕೂ ಗಾಡಿಗಳು ಬರ್ತಾನೆ ಇದ್ದಾವೆ. ಏನೋ ಆದ್ದರಿಂದ ನೀವೇ ಸ್ವಲ್ಪ ಅಬ್ಸರ್ವ್ ಮಾಡಿ ಗಾಡಿಗಳನ್ನ ಇದು ಮಾಡಬೇಕು ಅಂತ ಈಗ ಎಷ್ಟು ಕಿಲೋಮೀಟರ್ ದೂರ ಹೋಗಿದೆ ಈಗ ಸ್ಟೇಷನ್? ಹೆಚ್ಚು ಕಮ್ಮಿ ಒಂದು 5 ಕಿಲೋಮೀಟ್ರ್ ದೂರ ಹೋಗಿದೆ. RB ಲೇಔಟ್ಗೂ ಮತ್ತು ಇದಕ್ಕೂ ಒಂದು 5 ಕಿಲೋಮೀಟ್ರ್ ದೂರ ಆಗಿದೆ. ಏನು ಸಮಸ್ಯೆ ಆಗ್ತಿದೆ? ಆದ್ದರಿಂದ ಅವ್ರು ಇವಾಗ ಏನೋ ಒಂದು ಟ್ರಾಫಿಕ್ ಬಂತು, ಏನೋ ಆಕ್ಸಿಡೆಂಟ್ ಆಯಿತು, ಏಕದಮ್ ಅಲ್ಲಿಂದ ಬರೋದಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕು, ಒಂದು 25 ನಿಮಿಷ ಆದರೂ ಬೇಕೇ ಬೇಕಲ್ವಾ ಅಲ್ಲಿಂದ. ತಲಗಟ್ಟಪುರದಿಂದ ಬರಬೇಕಂದ್ರೆ, ಕುಮಾರಸ್ವಾಮಿ ಲೇಔಟಿಂದ ಬರಬೇಕಂದ್ರೆ ಒಂದು 15 ನಿಮಿಷ ಬೇಕಾಗಿತ್ತು. ಇವಾಗ ತಲಗಟ್ಟಪುರ ಇನ್ನೂ ತುಂಬ ದೂರ ಹಾಕಿದ್ದಾರೆ. ಆದ್ದರಿಂದ ಇಲ್ಲೇ ಆದರೂ ಪಕ್ಕದಲ್ಲಿ ಹಾಕಿದ್ರೆ ಇನ್ನೂ ತುಂಬ ಒಳ್ಳೆಯದು ಅಂತ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ.